ಕೋಚಿಂಗ್ ಗುರು ಎಕ್ಸ್ಪೋ ನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ XLPU ಕಾಲೇಜ್ನ ಚೇರ್ಮನ್ ಆಗಿರುವಂತಹ ಸುಮಂತ್ ಕುಮಾರ್ ಜೈನ್ ಅವರು. ಸರ್, ನೀವು ಒಂದು ಅದ್ಭುತವಾದಂತಹ ಸೆಷನ್ ಅನ್ನ ನಡೆಸ್ಕೊಟ್ರಿ ಅಂಡ್ ಅದರಿಂದ ಅನೇಕ ಜನ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ. ಸೊ ನೀವು ಓವರ್ ಆಲ್ ಆಗಿ ನ್ಯೂಸ್ ಫಸ್ಟ್ ಕೋಚಿಂಗ್ ಗುರು ಈ ಒಂದು ಎಕ್ಸ್ಪೋ ಬಗ್ಗೆ ಹೇಳೋ ಹಾಗಿದ್ರೆ. ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಿ. ಇಂಥ ಒಂದು ಕೋಚಿಂಗ್ ಗುರು ಅಂತ ಹೇಳುವಂತ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದಕ್ಕಾಗಿ ಮೊದಲನೇದಾಗಿ ನಮ್ಮ ನ್ಯೂಸ್ ಫಸ್ಟ್ ನಮ್ಮ MD ಆದಂತ ರವಿ ಸರ್ ಅವರಿಗೆ ಮತ್ತೆ ಎಲ್ರಿಗೂ ಕೂಡ ನ್ಯೂಸ್ ಫಸ್ಟ್ ಬಳಗದವರಿಗೆ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದೊಂದು ಸಾಮಾಜಿಕ ಕಳಕಳಿ ಇರುವಂತ ಒಂದು ಕಾರ್ಯಕ್ರಮ. ಕೆಲವು ಕಾರ್ಯಕ್ರಮಕ್ಕೆ ಕೆಲವು ರೀತಿಯ ಒಂದು ಹಿನ್ನೆಲೆ ಇರುತ್ತೆ. ಸೊ ಇದರಲ್ಲಿರುವಂತ ನಮ್ಮ 10th ಮಕ್ಕಳು ಇರ್ಬೋದು, PUC ಆದ್ಮೇಲೆ ನೆಕ್ಸ್ಟ್ ಏನು, ಅಥವಾ ನೆಕ್ಸ್ಟ್ ಈಗ ನಮ್ಮ ಡಿಗ್ರಿ ಓದ್ತವ್ರಿಗೆ UPSC KPSC ಇಂಥ ಎಕ್ಸಾಮ್ಸ್ ಹೇಗೆ ನಾವು ರೆಡಿ ಆಗಬೇಕು, ಅಥವಾ ನಮಗೆ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ ಸಿಗಬೇಕಾದ್ರೆ ನೀಟ್ ಅಂದ್ರೆ ಏನು, JEE ಅಂದ್ರೆ ಏನು, ಇಂಜಿನಿಯರಿಂಗ್ ಕಾಲೇಜ್ ಹೋಗಬೇಕಾದ್ರೆ CET ಹೇಗೆ ಎಷ್ಟು ಕ್ರ್ಯಾಕ್ ಮಾಡಬೇಕು, ಇದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ನೀಡಿದ್ರಿ. ಬೇರೆ ಬೇರೆ ಕಾಲೇಜಿನವರು, ಬೇರೆ ಬೇರೆ ಕೋಚಿಂಗ್ನವರು ಬಂದು ಇಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದರೊಟ್ಟಿಗೆ ಒಂದು ಒಳ್ಳೆ ಸೆಷನ್ಗಳನ್ನು ಕೂಡ ನೀವು ಮಾಡಿದಿರಿ. ಇಂಥ ಒಂದು ಸೆಷನ್ಗಳು ಮಾಡೋದ್ರಿಂದಾಗಿ ಒಂದು ನಮ್ಮ ಮಕ್ಕಳಿಗೆ ಒಂದು ದಾರಿದೀಪ ಆಗಿದೆ ಇದು ಖಂಡಿತವಾಗಿ ಕೂಡ. ಯಾಕಂದ್ರೆ ಹೆಚ್ಚಿನವರಿಗೆಲ್ಲ ಕನ್ಫ್ಯೂಷನ್ ಈಗ 10th ಆದ್ಮೇಲೆ ಏನ್ ಮಾಡುದು, ಯಾವ ಕೋರ್ಸ್ ತಗೊಂಡ್ರೆ ಒಳ್ಳೇದು, PUC ಆದ್ಮೇಲೆ ನೆಕ್ಸ್ಟ್ ಡಿಗ್ರಿ ಯಾವ್ದು ಮಾಡಿದ್ರೆ ಒಳ್ಳೇದು ಅಲ್ವಾ. ಸೊ ಇಂಥದಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ವಿ. ಪ್ರತಿ ವರ್ಷ ಮಾಡಿ, ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ಮಾಡಿ. ವರ್ಷದಿಂದ ವರ್ಷಕ್ಕೆ ಗ್ಯಾರಂಟಿ ಇದ್ರ ಬಗ್ಗೆ ಇನ್ನಷ್ಟು ಜನಗಳ ಬೆಂಬಲ ಜಾಸ್ತಿ ಆಗ್ತಾ ಹೋಗುದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಂಥ ಕಾರ್ಯಕ್ರಮಕ್ಕೆ XLPU ಕಾಲೇಜಿನ ನಮ್ಮ XLPU ಕಾಲೇಜಿನ ಕಡೆ ಯಾವತ್ತೂ ಕೂಡ ಸಪೋರ್ಟ್ ಇದ್ದೇ ಇರ್ತದೆ. ಯಾಕಂದ್ರೆ ಇದು ಒಂದು ಜನಕ್ಕೆ ಹೆಲ್ಪ್ ಆಗುವಂತ ಕಾರ್ಯಕ್ರಮ. ಇನ್ನಷ್ಟು ಇಂಥ ಜನ ಪರ ಕಾರ್ಯಕ್ರಮಗಳನ್ನು ಮಾಡಿ ನ್ಯೂಸ್ ಫಸ್ಟ್ ಯಾವಾಗ್ಲೂ ಫಸ್ಟ್ ಆಗ್ಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶುಭಾಶಯಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ನೀವು ಕೂಡ ಒಂದು ವಿದ್ಯಾಸಂಸ್ಥೆಯ ಒಂದು ನೇತೃತ್ವವನ್ನ ವಹಿಸಿದ್ದೀರಿ, ಒಂದು ಅದ್ಭುತವಾಗಿ ಅದನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಇಂಥ ಇವೆಂಟ್ಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್? ಅಲ್ಲ, ಖಂಡಿತವಾಗಿ ಕೂಡ ವಿದ್ಯಾರ್ಥಿಗಳಿಗೆ ಈಗ ಫಾರ್ ಎಕ್ಸಾಂಪಲ್ ನೀಟಿಗೆ 100 days ಇದೆ, ಒಂದು 3 month ಇದೆ, ಹೇಗೆ ನಾವು ರೆಡಿ ಆಗಬೇಕು ಅದ್ರ ಬಗ್ಗೆ ಒಂದು ಸೆಷನ್ ಮಾಡಿ ಕೊಟ್ರಿ. ತುಂಬಾ ಹೆಲ್ಪ್ ಆಯ್ತು. ಯಾಕಂತ ಹೇಳಿದ್ರೆ ಅವರಿಗೆ ಯಾವ ತರ ಓದ್ಬೇಕು, ಯಾವ ತರ ರೆಡಿ ಆಗ್ಬೇಕು ಅದೊಂದು. ಮತ್ತೆ ನೋಡಿ, ನಿಮ್ದು ಪ್ಲಸ್ ಅಂತ ಹೇಳಿದ್ರೆ ಅದು ನೀವು ಯೂಟ್ಯೂಬ್ ಅಲ್ಲಿ ಹಾಕ್ತೀರಿ, ಕರೆಕ್ಟ್ ಅಲ್ವಾ? ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಅದ್ರಲ್ಲಿ ಇರ್ತದೆ, ಫೇಸ್ಬುಕ್ ಅಲ್ಲಿ ಇದೆ, ಲೈವ್ ಕೊಟ್ಟಿದ್ದೀರಾ. ಸೊ ಇದರಿಂದಾಗಿ ಇವತ್ತು ಮಾತ್ರ ಅಲ್ಲ, ಕೆಲವರಿಗೆ ಇವತ್ತು ಬರ್ಲಿಕ್ಕೆ ಆಗಿರ್ಬೋದು, ಇನ್ನು ಕೆಲವರು ಬರದೇ ಇರಬಹುದು, ಅವರಿಗೆ ಕೂಡ ಇದು ಯೂಸ್ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳನ್ನ ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ನಿಮ್ಮ ಫ್ರೀ ಟೈಮ್ ಅಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ನ್ಯೂಸ್ ಚಾನಲ್ ನೋಡಿ, ಲೈವ್ ಅಲ್ಲಿ ನೋಡಬಹುದು. ಈಗ ನೀವು ನೋಡ್ಲಿಕ್ಕೆ ಆಗ್ಲಿಲ್ಲ, ಓಕೆ, ಯೂಟ್ಯೂಬ್ ಅಲ್ಲಿ ಇರ್ತದೆ ಯಾವಾಗ್ಲೂ ಕೂಡ. ಅಂತ ಕಾರ್ಯಕ್ರಮಗಳನ್ನು ನೋಡಿ ನಾವು ಸ್ವಲ್ಪ ಮೋಟಿವೇಟ್ ಮಾಡಬಹುದು. ಸೆಲ್ಫ್ ಮೋಟಿವೇಶನ್ ವೆರಿ ಇಂಪಾರ್ಟೆಂಟ್. ಯಾವನೇ ಒಬ್ಬ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಸೆಲ್ಫ್ ಮೋಟಿವೇಶನ್, ನಮ್ಮನ್ನು ನಾವು ಒಂದು ಮೋಟಿವೇಶನ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಕೂಡ ಭಾಗವಹಿಸಿದ್ದಕ್ಕೆ ಅಂಡ್ ವಿದ್ಯಾರ್ಥಿಗಳಿಗೆ ಅಷ್ಟು ಒಳ್ಳೊಳ್ಳೆ ಒಂದು ವಿಷಯಗಳನ್ನ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಕಡೆಯಿಂದ. ಒಳ್ಳೆದಾಗಲಿ ಸರ್. ಕ್ಯಾಮರಾ ಪರ್ಸನ್ ಸಿದ್ದಪ್ಪಾಜಿ ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.